ಇನ್ನು ಬಿಸಿಲು, ಭಾರಿ ಬಿಸಿಲು ನಿಮಗೂ ಕೂಡ ಅನುಭವಕ್ಕೆ ಬಂದಿರಬಹುದು. ಕೆಂಡದಂಥ ಬಿಸಿಲಿಗೆ ಜನರಂತೂ ಅಕ್ಷರಶಃ ನಲುಗುವಂತಾಗಿದೆ. ದಿನೇ ದಿನೇ ಬಿಸಿಲ ಜ್ವಳ ಜಾಸ್ತಿ ಆಗ್ತಾ ಇದೆ. ಸೂರ್ಯ ಶಿಕಾರಿಗೆ ಜನ ಹೊರಗಡೆ ಕಾಲಿಡೋಕ್ಕೂ ಬೆದರ್ತಾ ಇದ್ದಾರೆ. ಹಾಗಾದ್ರೆ ಸನ್ನಿವೇಶ ಯಾವ ಕಡೆ ಹೋಗುತ್ತೆ? ಇನ್ನೂ ಎಷ್ಟು ದಿನ ಈ ರೀತಿಯಾದಂಥ ಟೆಂಪರೇಚರ್ ಇರುತ್ತೆ? ಏನೇನು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಇದರಿಂದಾಗಿ? ಬನ್ನಿ ನೋಡೋಣ. ಮನೆಯೊಳಗೆ ಕೂರೋಕಾಗ್ತಿಲ್ಲ, ಹೊರಗಡೆ ಕಾಲಿಡಲು ಆಗ್ತಿಲ್ಲ, ಫ್ಯಾನ್ ಹಾಕಿದ್ರೂ ತಣ್ಣಗಾಗ್ತಿಲ್ಲ. ಸೂರ್ಯ ಶಿಕಾರಿಗೆ ಜನರು ತಂಡ ಹೊಡೆದಿದ್ದಾರೆ. ಇನ್ನೊಂದ್ ಕಡೆ ಜನರು ಜೀವಜಲಕ್ಕಾಗಿ ಪರದಾಡ್ತಿದ್ದಾರೆ. ಐದು ಜಿಲ್ಲೆಗಳಲ್ಲಿ 40 ಡಿಗ್ರಿ ದಾಟಿದ ತಾಪಮಾನ. ಬೆಂಗಳೂರು ರಣರಣ. ರಾಜ್ಯದಲ್ಲಿ ದಿನೇ ದಿನೇ ತಾಪಮಾನ ಏರ್ತಿದೆ. ಬೆಂಗಳೂರು ರಣರಣ ಅಂತಿದೆ. ಗದಗ, ರಾಯಚೂರು, ವಿಜಯಪುರ, ಯಾದಗಿರಿ, ಬಾಗಲಕೋಟೆ ಜಿಲ್ಲೆಯಲ್ಲಿ 40 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಸೂರ್ಯ ಶಿಕಾರಿಗೆ ಮಂದಿ ಬೆಂದು ಹೋಗ್ತಿದ್ದಾರೆ. ಬಿಸಿಲ ಧಗೆಗೆ ಬೆಂಗಳೂರಿಗರು ಹೈರಾಣಾಗಿದ್ದಾರೆ. ಕೊಂಚ ವಿಶ್ರಾಂತಿ ಪಡೆಯೋಣ ಅಂದ್ರೂ ಮಧ್ಯಾಹ್ನದ ವೇಳೆ ಪಾರ್ಕ್ಗಳು ಕ್ಲೋಸ್ ಆಗ್ತಿವೆ. ಹೀಗಾಗಿ ಪಾರ್ಕ್ ಓಪನ್ ಮಾಡಬೇಕು ಅಂತ ನಾಗರಿಕರು ಒತ್ತಾಯಿಸಿದ್ದಾರೆ. ಬಿಸಿಲಿಗೆ ಎಲ್ಲೆಲ್ಲಿ ಏನಾಗ್ತಿದೆ, ಜನ ಹುಡುಕಿಕೊಂಡಿರೋ ಪರ್ಯಾಯ ಮಾರ್ಗಗಳು ಏನು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಇವತ್ತು ದಾಖಲಾದ ತಾಪಮಾನ ಎಷ್ಟು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೆಂಗಳೂರಿನಲ್ಲಿ ಇವತ್ತು ಗರಿಷ್ಠ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿತ್ತು. ಅತ್ತ ಯಾದಗಿರಿ ಮತ್ತು ಕಲಬುರಗಿಯಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ರಾಯಚೂರಿನಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ಆದ್ರೆ ವಿಜಯಪುರ, ಬೀದರ್ನಲ್ಲಿ 40 ಡಿಗ್ರಿಗೆ ಏರಿತ್ತು. ಕೊಪ್ಪಳ, ಗದಗ, ಬೀದರ್, ಬಾಗಲಕೋಟೆಯಲ್ಲಿ 38 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಜನ ಹೈರಾಣಾಗಿದ್ದಾರೆ. ಬೀದರ್ ಕಾದ ಕಬ್ಬಿಣದಂತಾಗಿದ್ದು ಮರಕಲ್ನ ನಿವಾಸಿಗಳು ಮನೆ ಮೇಲ್ಛಾವಣಿ ಮೇಲೆ ಟಾರ್ಪಲ್ ಹಾಕಿ ನೀರು ತುಂಬಿಸುತ್ತಿದ್ದಾರೆ. ಇದರಿಂದ ಮನೆ ತಂಪಾಗಿದ್ದು ನೆಮ್ಮದಿಯಿಂದ ಇರುವಂತಾಗಿದೆ. ಇತ್ತ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹುಚ್ಚಂಗಿಪುರ ಗ್ರಾಮದಲ್ಲಿ 4 ದಿನಗಳಿಂದ ನೀರಿಲ್ಲದೆ ಜನರು ಕಂಗಾಲಾಗಿದ್ರು. ಟ್ಯಾಂಕರ್ ಬರ್ತಿದ್ದಂತೆ ಪೈಪೋಟಿ ನಡೀತಿದೆ. ಬಿಸಿಲಿನ ಝಳಕ್ಕೆ ಬೇಸತ್ತ ಮಂದಿ ಹಣ್ಣು, ಜ್ಯೂಸ್ ಮೊರೆ ಹೋಗ್ತಿದ್ದಾರೆ. ದಾವಣಗೆರೆ, ಬೀದರ್ ಜಿಲ್ಲೆಯಲ್ಲಿ ಕಲ್ಲಂಗಡಿ ಹಣ್ಣು ತಿಂದು ಜ್ಯೂಸ್ ಕುಡಿದು ದಾಹ ತಣಿಸಿಕೊಳ್ತಿದ್ದಾರೆ. ಬೀದರ್ನಿಂದ ಸುರೇಶ್ ನಾಯಕ್ ಜೊತೆ ಬಸವರಾಜ ದೊಡ್ಮನಿ, ಟಿವಿ9 ದಾವಣಗೆರೆ.